ಒಳ್ಳೇದಾಗ್ತದ ನಿನಗೆ? ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಎಲ್ಲ ಹುಡುಗಿರು ಒಂದು 5 ಅಡಿಗಿಂತ ನೋಡಿ ಇವ್ರು ಜಗಳನೂ ಮಾಡ್ತಾ ಇದ್ದಾರೆ. ಬುಕ್ ತಗೊಬೇಕು ಅಂತ ಖುಷಿ ಆಗ್ತಾ ಇದೆ. ನಾನು ಒಂದು ತಗೊಂಡಿದ್ದೀನಿ. 50 ಲೀಟ್ರ್ ಹಾಲು ಖಾಲಿ ಮಾಡ್ತೀರಾ? ಸಂಡೇ ಬಂದರೆ 60-70 ಲೀಟ್ರ್ ಹಾಲು ಖಾಲಿ ಮಾಡ್ತೀರಾ? ದಿನಕ್ಕೆ 10 ಕುಡಿತೀರಾ? ನೀವೇನಾ? ಕಲರ್ ಬೇರೆ ಆಗ್ತಾ ಇದೆ. ಇಲ್ಲಿ ಹುಡುಗಿರೆಲ್ಲ ಪಾನಿಪುರಿ ಗೋಲ್ಗಪ್ಪ ತಿಂತಾ ಇದ್ದಾರೆ. ಕೈಸಾ ಗೋಲ್ಗಪ್ಪ ಚಾಯ್ 100 ರೂಪೀಸ್ ಓನ್ಲಿ. ಜಗಳನೂ ನಡೆಯುತ್ತೆ, ಪ್ರೀತಿನೂ ನಡೆಯುತ್ತೆ. ಲಕ್ಷ್ಮಿ ಚೆನ್ನಾಗಿದ್ದಾಳೆ ಹುಡುಗಿ. ಲಕ್ಷ್ಮಿ ಇದ್ದಂಗೆ ಇದ್ದಾಳೆ ನೋಡಿ. ಇದು 30 ರೂಪಾಯಿ ಈ ರೀತಿ ಕಲಿಸಿದ್ದಾಳೆ. ನರಸಾಪುರ ಸಂಡೇ ಬಜಾರ್ ಫುಲ್ ಜನ ಇರ್ತಾರೆ. ಬಿಸ್ನೆಸ್ ಎಲ್ಲ ಜೋರಾಗಿರ್ತದೆ. ಇಲ್ಲಿ ಜಿಲೇಬಿ ಅಂಗಡಿ. नरसापुरा संडे बाजार हमेशा ऐसे रहता है? हाँ, संडे आता है इधर. संडे पब्लिक भी ऐसे आता है? पब्लिक 4 बजे से आएगा. कितना बजे से स्टार्ट होता है? 4 बजे से स्टार्ट बाजार शुरू होता है. 7 बजे तक. ನಮ್ಮ ನರಸಾಪುರದಲ್ಲಿ ಚಾನಲ್ ದ ಗ್ರೇಟ್ ಕೋಲಾರ್. ಜಿಲೇಬಿ ಎಷ್ಟು? ಕಾಲು ಕೆ ಜಿ 50 ರೂಪಾಯಿ. 200 ರೂಪಾಯಿ ಕೆ ಜಿ. ಎಲ್ಲಿ ಕೆಲಸ ಮಾಡೋದು ನೀವು? ಹಿಂದಿ ಕನ್ನಡ ಬರಲ್ಲ. ಎಲ್ಲಿ ಕಿದರ್ ಕಾಮ್ ಕರ್ತಾ? ಹೋಂಡಾದಲ್ಲಿ ಕೆಲಸ ಮಾಡ್ತಾರೆ. ನರಸಾಪುರದಲ್ಲಿ ಹಿಂಗೆ ಎಲ್ಲರೂ ಸಂಡೇ ಬಂದು ಬಜಾರ್ ಮಾಡ್ಕೊಂಡು ಹೋಗ್ತಾರೆ. ಚಾನಲ್ ದ ಗ್ರೇಟ್ ಕೋಲಾರ್ ಫುಲ್ ನೋಡಿ. ಇಲ್ಲೆಲ್ಲ ಹುಡುಗರು ಫುಲ್ ಜೋರಾಗಿದೆ. ಈ ಕಡೆ ಎಲ್ಲ ಜನ ಎಲ್ಲ ತುಂಬೋಗಿದ್ದಾರೆ. ಫುಲ್ ಗಾಡಿಗಳು. ಸಂಡೇ ಬಜಾರ್ ಬಟ್ಟೆ ಅಂಗಡಿಗಳು, ಹೆಣ್ಮಕ್ಳು, ಗಂಡು ಹಣ್ಣುಗಳ ಅಂಗಡಿ. कितने में लिया है? 1000 में 100 रुपये. वो 300 रुपये में लिया था. ये कैसे ज़्यादा में ले लिया? ನೋಡಿ ಇವನು ತೊಗೊಂಡೋಗಿದ್ದಾನೆ. ಚೋಳಿಗೆಲ್ಲ ಕಂಬಳಿಗಳು ತೊಗೊಂಡೋಗ್ತಾ ಇದ್ದಾರೆ ನೋಡಿ. ये कितने में लिया इसको? ये बोला 300. अरे वो तो 1000 रुपये में लिया. कौन सा? ओ कितने में? 1000 रुपये में. ये कितना है? 100 रुपये में. 100 रुपीस ओनली. ಸಂಡೇ ಬಜಾರ್ಗೆ ಬರೀ 100 ರೂಪಾಯಿಗೆ 100 ರೂಪಾಯಿಗೆ ತೊಗೊಂಡಿದ್ದಾರೆ. ಆಪಲ್ 100 ರೂಪಾಯಿ. ಇವರು ಇದು ಎಷ್ಟಣ್ಣ ಕೆ ಜಿ? 25. ಸಂಡೇ ಸ್ಪೆಷಲ್ ಇಲ್ಲಿ ಬರೀ 25 ರೂಪಾಯಿ. ಇಲ್ಲಿ ಹುಡುಗಿರೆಲ್ಲ ಪಾನಿಪುರಿ ಗೋಲ್ಗಪ್ಪ ತಿಂತಾ ಇದ್ದಾರೆ. कैसा है गोलगप्पा? अच्छा है. किधर से आया तुम? झारखंड. तुम किधर से आया? ये झारखंड ಹುಡುಗಿರು ಇವರೆಲ್ಲ ಬಂದು ಪಾನಿಪುರಿ ತಿಂದು. तुम किधर से आया? यूपी वाला है. ये यूपी वाला झारखंड वाले को पानीपुरी खिला रहा है. ಸಟ್ರ್ಗಳು, ಬೆಡ್ಶೀಟ್ಗಳು, ಟುವಾಲ್ಗಳು ಫುಲ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲರ ಕೈಯಲ್ಲೂ ಬೆಡ್ಶೀಟ್ ಇದೆ. ಚಳಿ ಇರೋದ್ರಿಂದ ಎಲ್ಲರೂ ಬೆಡ್ಶೀಟ್ ತೊಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಚಪ್ಪಲಿ ಮಾಡ್ತಾ ಇದ್ದಾರೆ. ನೀವೇನು ಮಾಡ್ತಾ ಇರೋದು? ಅಚ್ಚೆ ಹಾಕ್ತಾ ಇರೋದಾ? ಇವರು ಅಚ್ಚೆ ಹಾಕ್ತಾ ಇದ್ದಾರೆ. ಹಾಕಿ ಹೆಂಗೆ ಹಾಕ್ತೀರ ನೋಡೋಣ. ಕರೆಂಟ್ದು ಬ್ಯಾಟ್ರಿಯಿಂದ ಇವ್ರಿಗೆ ಅಚ್ಚೆ ಹಾಕ್ತಾರೆ ಇಲ್ಲಿ. ಓ ಕಲರ್ ಬೇರೆ ಹಾಕ್ತಾ ಇದ್ದಾರಲ್ಲಪ್ಪ. ಕಲರ್ ಅಚ್ಚೆ ಹಾಕ್ತಾ ಇದ್ದಾರೆ ಇವರು. ಸೊ ನಮ್ಮ ನರಸಾಪುರದ ಸಂಡೇ ಬಜಾರಲ್ಲಿ ಬೇಕಾದಷ್ಟು ವೆರೈಟಿ ಸಿಗ್ತವೆ. ಹಾಯ್, ಸಿಕ್ಕಾಪಟ್ಟೆ ವೆರೈಟೀಸು. ಜನನೂ ತುಂಬ ಇದ್ದಾರೆ. ಇದೊಂದು ಹೋಟ್ಲು ಇಲ್ಲಿ ಕೆಲಸ ನಡೀತಾ ಇದೆ. ಕೈಸಾ ಭಯ್ಯ ಇಸ್ಕಾ ಬಿಸ್ನೆಸ್? ವ್ಯಾಪಾರ ಹೇಗಿದೆ? ಕಮ್ಮಿ ಇದೆಯಾ? ಎಷ್ಟಿದು? ಬರೀ 200. 200 ಸಖತ್ತಾಗಿದೆಯಲ್ರಿ. ಯೂಟ್ಯೂಬ್ ಚಾನಲ್ ಬರೀ 200 ರೂಪಾಯಿ ಅಂತ ನೋಡ್ರಿ. ಇದು ಬರೀ 200. ಓನ್ಲಿ 200. ಚೆನ್ನಾಗಿದೆ ನಿಜವಾಗ್ಲೂ ಚೆನ್ನಾಗಿದೆ. ಇದೆ ನಾಳೆ ಬರುತ್ತೆ. ಇದು ಬರೀ 200 ರೂಪಾಯಿ. बड़े 200 200 200 200 200 200 200
200 ರೂಪಾಯಿಗೆ ಮಾರ್ತಾ ಇದ್ದಾರೆ ಒಂದು ಟಿ ಶರ್ಟ್. ಐಶ್ವರ್ಯ ಇಲ್ಲಿ ಪ್ಯಾಂಟ್ ಮಾರ್ತಾ ಇದ್ದಾರೆ. ಎಷ್ಟಪ್ಪ ಇದು ಪ್ಯಾಂಟು? 150. ಇದು 100 ರೂಪಾಯಿ, ಇದು 150 ರೂಪಾಯಿ. ಹೆಣ್ಮಕ್ಳೆಲ್ಲ ಪರ್ಚೇಸಿಂಗ್ ಬಂದಿದ್ದಾರೆ ಇವಾಗ ನೋಡಿ. ಎಲ್ಲರೂ ಪರ್ಚೇಸ್ ಮಾಡ್ತಾ ಇದ್ದಾರೆ, ಚಿಕ್ಕವರು ದೊಡ್ಡವರು ಎಲ್ಲರೂ ಮಾಡ್ತಾ ಇದ್ದಾರೆ. ನೋಡಿ ನೋಡಿ ಇವರು ಜಗಳನೂ ಮಾಡ್ತಾ ಇದ್ದಾರೆ. ಜಗಳನೂ ನಡೆಯುತ್ತೆ, ಪ್ರೀತಿನೂ ನಡೆಯುತ್ತೆ. ಆಮೇಲೆ ಇಲ್ಲಿ ಚಿಕನ್ ಮಟನ್ ಕೂಡ ಇದೆಯಪ್ಪ. ಸಂಡೆ ಬಜಾರ್ ಅಂದರೆ ನಾನು ಬರೀ ಇದು ಅಂದ್ಕೊಂಡಿದ್ದೆ. ಇಲ್ಲಿ ಚಿಕನ್ ಇದೆ, ಮಟನ್ ಇದೆ. ಎಷ್ಟಿದು ಟಿ ಶರ್ಟು? 200 ರೂಪಾಯಿ. ಬರೀ 200 ರೂಪಾಯಿ ಟಿ ಶರ್ಟು. ಆಮೇಲೆ ಇಲ್ಲಿ ಇವರು ರೈನ್ ಜಾಕೆಟು ಮಾರ್ತಾ ಇದ್ದಾರೆ. ಎಷ್ಟು ದಾದಾ ಜಾಕೆಟ್ ಇದು? 250. 250 रुपीस. ನೋಡಿ ನೀವು ಚೆನ್ನಾಗಿ ಕಾಣಿಸ್ತಾ ಇದೆ. ಅಚ್ಚ ದಿಕ್ರೆ ನೀವಿಬ್ರು ತೊಗೊಂಡಿದ್ದಾ? ಅಭಿ ಲಿಯಾ ದಿಕ್ರ ಕೈಸೆ ಲಿಕ್ರ ಸ್ಮಾರ್ಟ್ ದಿಕ್ರ. ಕನ್ನಡದವ್ರಾ? ಹಿಂದಿಯವರು. ಚೆನ್ನಾಗಿದೆ. ನೀನು ಹೊಸ ತೊಗೊಂಡಾ? ಸೂಪರ್, ಚೆನ್ನಾಗಿದೆ. ಸೊ ಇಲ್ಲಿ ಬೆಡ್ಶೀಟ್ಗಳು ಮಾರ್ತಾ ಇದ್ದಾರೆ. ಇನ್ನು ಇಲ್ಲಿ ಅಂಗಡಿಗಳೆಲ್ಲ ಇದ್ದಾವೆ. ಇನ್ನೊಂದು 100 ರೂಪಾಯಿ, 150 ರೂಪಾಯಿ, 100 ರೂಪಾಯಿ ಇದೆಲ್ಲ ಮಾರ್ತಾ ಇದ್ದಾರೆ. ಹಿಂಗೆ ತಗೊಳ್ತಾ ಇದ್ದಾರೆ. ಸೊಪ್ಪು, ತರಕಾರಿ, ಹೂವು ಎಲ್ಲ ತಗೊಂಡು ಸಂಡೇ ಬಜಾರ್, ನರಸಾಪುರ ಸಂಡೇ ಬಜಾರ್ ಫುಲ್ ಬ್ಯುಸಿ. ये क्या है? ಬೇಲ್. ಈ ಹುಡುಗಿ ಬೇಲ್ ಆಗ್ತಾ ಇದ್ದಾಳೆ. ಏನೇನಿದೆ ತೋರಿಸು, ದಿಕ್ಕಾವ್ ಕ್ಯಾ ಕ್ಯಾ. ಈ ಹುಡುಗಿ ಬೇಲ್ ಆಗ್ತಾ ಇದ್ದಾಳೆ. ತೋರಿಸ್ತಾಳೆ ಏನೇನಿದೆ ಇವಳ ಹತ್ರ ಅಂತ. ಇದು ಚೆನ್ನ ಬಟಾಣಿ ಇಟ್ಕೊಂಡಿದ್ದಾಳೆ. ಇದೇನು ಅದರಲ್ಲಿ ಹಾಕಿ ಕಲಿಸ್ಕೊಡ್ತೀಯಾ? ಇದರಲ್ಲಿ ಏನಿದೆ? ಇದು ಕಳ್ಳೆಪುರಿ, ಇದು ಮಿಚ್ಚೇರು, ಇದು ಕಾಬೂಲಿ ಕಳ್ಳೆನು ಮತ್ತು ಕಳ್ಳೆ ಬೇಯಿಸ್ಕೊಂಬಂದಿದ್ದಾಳೆ. ಇದನ್ನೆಲ್ಲ ಹಾಕಿ ಕಲಸಿ ಕೊಡ್ತಾಳೆ. ಎಷ್ಟು ಒಂದು ಪ್ಲೇಟು? 30. 30 रुपीस ಮಾರ್ತಾ ಇದ್ದಾರೆ. ತುಮ್ ಕಾಯಾ ಅಭಿ ಲೇಕೆ ಜಾನ ಬನಾವ್ ಕೈಸಾ ಬನಾತಿ ದೇಖ್ತೆ. ಇವಾಗ ಇವಳ ಕೈಗೆ ನೋಡೋಣ. ಕಳ್ಳೆ ಹಾಕ್ಕೊಳ್ತಾ ಇದ್ದಾಳೆ. ಬಿಳಿ ಬಟಾಣಿ, ಕಳ್ಳೆ 2 ಹಾಕಿದ್ದಾಳೆ. 1 ಪ್ಲೇಟ್ 4 ಸ್ಪೂನ್ ಹಾಕಿದ್ದಾಳೆ. ಇವಾಗ ಇದಕ್ಕೆ ಕಳ್ಳೆ ಪುರಿ ಹಾಕ್ತಾ ಇದ್ದಾಳೆ. ಇದು ಉಪ್ಪು ಕಳ್ಳೆ ಹಾಕ್ತಾ ಇದ್ದಾಳೆ. ಕಳ್ಳೆ ಪುರಿ ಉಪ್ಪು ಮುರುಗ ಹಾಕ್ತಾ ಇದ್ದಾಳೆ. ಇವಾಗ ಇದು ಓಹೋ ಮಿಕ್ಚರ್ ಇಟ್ಕೊಂಡಿದ್ದಾಳೆ ಅಲ್ಲ, ಮಿಕ್ಸು. ಮಸಾಲ ಎಲ್ಲ ಇಟ್ಕೊಂಡಿದ್ದಾಳೆ. ಕೆಂಪು ಚಟ್ನಿ, ಖಾರ ಚಟ್ನಿ, ಪುಡಿಗಳೆಲ್ಲ ಹಾಕಿ ಕಲಿಸ್ತಾ ಇದ್ದಾಳೆ ಇವಾಗ. ಬೇಲ್ಪುರಿ. ಈರುಳ್ಳಿ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಹಾಂ ಹೊಡಿ ಇವಾಗ. ಇದೇನಿದು? ಇವಳಿದ್ಕೆ ಫಾರ್ಚೂನ್ ಇದು ಏನು ಸಾಸಿವೆ ಎಣ್ಣೆ ಹಾಕಿದ್ದಾಳೆ. ಇವಾಗ ತಿರುಗಿಸ್ತಾ ಇದ್ದಾಳೆ. ಇದು ಪೂರ್ತಿ 30 ರೂಪಾಯಾ? ಪರವಾಗಿಲ್ಲ, ಗುಡ್ ಓನ್ಲಿ. 30 रुपये में अच्छा ज़्यादा क्वांटिटी है इसका. पार्सल. अच्छा, ये एक में 30 के वो पूरा 30. 1 प्लेट में 30 रुपये. ನೋಡಿ ಇದು 30 ರೂಪಾಯಿ. ಈ ರೀತಿ ಕಲಿಸಿದ್ದಾಳೆ. ಗುಡ್. ಏನು ನಿನ್ನ ಹೆಸರು? ಲಕ್ಷ್ಮಿ. ಚೆನ್ನಾಗಿದ್ದಾಳೆ ಹುಡುಗಿ. ಲಕ್ಷ್ಮಿ ಇದ್ದಂಗೆ ಇದ್ದಾಳೆ. ಗುಡ್ ಲಕ್ ಮಾಡಂಗೇನೆ. ಆಮೇಲೆ ಇಲ್ಲಿ ಭಗವದ್ಗೀತೆಯನ್ನು ಮಾರಾಟ ಮಾಡ್ತಾ ಇದ್ದಾರೆ. ಭಗವದ್ಗೀತೆ ಅವರು ಪುಸ್ತಕಗಳು ತಂದು ಮಾರ್ತಾ ಇದ್ದಾರೆ ಮಕ್ಕಳಿಗೋಸ್ಕರ. ಮಕ್ಕಳು ತಗೊತಾ ಇದ್ದಾರೆ. ಇಸ್ಕಾನ್ ಟೆಂಪಲ್ ಸೇವೆ. ಹಾಂ, ಸೇವಾ ಕರ್ತ ಉಚಿತವಾಗಿ ಕೊಡ್ತಾ ಇದ್ದೀರಾ? ಇಲ್ಲ, ಕಡಿಮೆ ಅಮೌಂಟಿಗೆ ಪ್ರಿಂಟಿಂಗ್ ಕಾಸ್ಟ್ ಎಷ್ಟೇ ಕೊಡ್ತಾ ಇರೋದು. ಹೌದಾ? ಇಸ್ಕಾನ್ ಹೊಸಕೋಟೆಯಿಂದ ಮಾಡ್ತಾ ಇರೋದು ಬಿಸ್ನೆಸ್ ಅಲ್ಲ, ಪ್ರಿಂಟಿಂಗ್ ಕಾಸ್ಟ್ ಕಲೆಕ್ಟ್ ಮಾಡ್ತಾ ಇದೀವಿ. ಹೌದಾ? ನೀವು ತಗೊಂಡ್ರಾ? ತುಂಬಾ ದೊಡ್ಡ ಬುಕ್ ಇದೆ. ಈ ಬುಕ್ಗೆ ಕಲರ್ಫುಲ್ ಪೇಜಸ್ ಎಲ್ಲ ಬರುತ್ತೆ. ಈ ತರ ಏನೇನ್ ಕೃಷ್ಣ ಹೇಳಿದ್ದಾರೆ ಈ ಭಗವದ್ಗೀತೆಗೆ. ಹಿಂದಿನ ಏನಿದು? ಇದು ಬೆಂಗಾಲಿ ಇದೆ, ಕನ್ನಡದಲ್ಲಿ ಇದೆ. ಎಷ್ಟಿದು? ಇದು 250 ರೂಪಾಯಿ. 250 ರೂಪಾಯಿ. 500 ರೂಪಾಯಿ 250. ಈ ತಿಂಗಳಲ್ಲಿ ಮಾತ್ರ. ಈ ತಿಂಗಳಿಗೆ ಮಾತ್ರ. ಈ ತಿಂಗಳಿಗೆ. ಸೊ ನಾನು ಒಂದು ತೊಗೊತೀನಿ, ನನಗೊಂದು ಪ್ಯಾಕ್ ಮಾಡಿದ್ದು. ಪ್ಯಾಕ್ ಮಾಡ್ತೀರಾ? ಹಂಗೆ ಕೊಡ್ತೀರಾ? ಪ್ಯಾಕ್ ಮಾಡಿಕೊಡ್ತಾರೆ. ಇವೆಷ್ಟು? ಅದು 300. ಇದು 300 ರೂಪಾಯಿ. ದಪ್ಪ ಪ್ರಿಂಟಿಂಗ್ ಕಾಸ್ಟ್ 3. ನೋಡಿ ನಮ್ಮ ಸಂಡೇ ಬಜಾರ್, ನರಸಾಪುರದಲ್ಲಿ ಸಂಡೇ ಬಜಾರಲ್ಲಿ
ಜ್ಞಾನ ಕೂಡ ಮಾರ್ತಾ ಇದ್ದಾರೆ. ಜ್ಞಾನ ಸಿಗ್ತಾ ಇದೆ ಜನಗಳಿಗೆ, ಮಕ್ಕಳಿಗೆ. ತರಕಾರಿ ಅಷ್ಟೇ ಅಲ್ಲ, ಚಪ್ಪಲಿ ಅಷ್ಟೇ ಅಲ್ಲ, ಜ್ಞಾನ ಕೂಡ ಸಿಗ್ತಾ ಇದೆ. ಮೇ ಉದರ್ से घूम के आता हूँ, फिर लेके जाता हूँ. दोनों ಅರ್ಥ ಆಯ್ತಲ್ಲ, ಜ್ಞಾನ ಅನ್ನೋದು ನಮ್ಮ ಸಮಾಜನ ಎಲ್ಲ ಕಡೆ ಬಸಿರ್ತಾ ಇದ್ದಾರೆ. ಸೊ ಇಲ್ಲಿ ಬೆಡ್ಶೀಟ್ಗಳ ವ್ಯಾಪಾರ ಸಖತ್ತಾಗಿ ನಡೀತಾ ಇದೆ. ಈ ಸಂಡೆ ಚಳಿ ಇರೋದ್ರಿಂದ ಎಲ್ಲರೂ ಬೆಡ್ಶೀಟ್ ತೊಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಟುವಾಲು ಎಷ್ಟಣ್ಣ ಒಂದು ಟುವಾಲು? 50 ರೂಪಾಯಿ ಸರ್. ಬರೀ 50 ರೂಪಾಯಾ? ಬರೀ 50 ರೂಪಾಯಿ. ಇಲ್ಲ ಈ ಕಡೆ ಪಾಪ, ಇಷ್ಟು ದೊಡ್ಡ ಬೆಡ್ಶೀಟ್ ಟುವಾಲ್ 50 ರೂಪಾಯಿ ನೋಡಿ ಸರ್, 50 ನೋಡಿ ಗಾಯ್ಸ್. ಇದು ಇಷ್ಟು ದೊಡ್ಡ ಟುವಾಲ್ ಇದೆ, ಇದು ಬರೀ 50 ರೂಪಾಯಿ ಅಂತೆ. ಇದು ಏನಿದು ಟೆರಿಕಾಟ ಏನಿದು? ಕಾಟನ್ ಸರ್. ಕಾಟನ್ನ 50 ರೂಪಾಯಿಗೆ? 50 ರೂಪಾಯಿ ಖರ್ಚು ಕೂಡ ಬರೋದಿಲ್ಲಲ್ಲಮ್ಮ ಅಂಕಲ್. ಈ ಬಿಳಿ ಟಿ ಶರ್ಟ್ ಎಷ್ಟು? ಶರ್ಟು 200. ಬರೀ 200 ರುಪೀಸ್ ವೈಟ್ ಶರ್ಟ್. ಒಳ್ಳೆ ಕೊಡು 350 ಒಳ್ಳೆ ಕೊಡಬೇಕು. ಈಗ 200 ರೂಪಾಯಿ 2 ಶರ್ಟ್. ಸೂಪರ್ ಸೂಪರ್. ಬಟ್ಟೆಗಳು ಕೂಡ ಸಸ್ತಾ. ಆಮೇಲೆ ಇಲ್ಲಿ ಓಪೋ ಮೊಬೈಲ್ ಅಂಗಡಿ ಅಲ್ಲೂ ಕೂಡ ರಶ್ ಇದೆ. ಹೆಣ್ಮಕ್ಳು ಎಲ್ಲನೂ ಏನೇನೋ ತೊಗೊಂಡು, ಹುಡುಗರೆಲ್ಲ ತೊಗೊಂಡು ಪರ್ಚೇಸ್ ಹೋಗ್ಯತಾ? ಪರ್ಚೇಸ್ ಕರ್ಲಿಯಾ? ಪರ್ಚೇಸ್ ಹೋಗ್ಯಾ? ಬಟ್ಟೆ ಅಂಗಡಿಗಳು, ಚಪ್ಪಲಿ ಅಂಗಡಿಗಳು, ಪಾತ್ರೆ ಅಂಗಡಿಗಳು, ಜನಗಳೆಲ್ಲ ನಿಂತ್ಕೊಂಡು ನೋಡಿ ಎಲ್ಲರೂ ಬೆಡ್ಶೀಟ್ ತೊಗೊಂಡು ಹೋಗ್ತಾ ಇದ್ದಾರೆ ಚಳಿಗೋಸ್ಕರ. ಇಲ್ಲೊಬ್ಬನು ಸಮೋಸ ಮಾಡ್ತಾ ಇದ್ದಾನೆ. ಎಷ್ಟಪ್ಪ ಸಮೋಸ ಒಂದು? 10 ರುಪೀಸ್. ಬರೀ 10 ರೂಪಾಯಿ. 10 ರೂಪಾಯಿ ಒಂದು ಸಮೋಸ. ತೋರಿಸಿ ತೋರ್ಸಪ್ಪ, ಪೇಪರ್ ತೆಗೆದು ತೋರಿಸ. ಗಾಯ್ಸ್ ಇದು ನೋಡಿ, ಬರೀ 10 ರೂಪಾಯಿ ಅಂತ ಈ ಸಮೋಸ 10 ರೂಪಾಯಿ ಮಾಡ್ತಾ ಇದ್ದಾನೆ. ಚೆನ್ನಾಗಿದೆ, ಚೀಪ್ ರೇಟ್ ಸಮೋಸ ಮಾಡ್ತಾ ಇದ್ದಾರೆ. ಇವರು ಹಣ್ಣುಗಳು ಏನು ರೇಟಿಗೆ ಮಾಡ್ತಾ ಇದ್ದೀರಾ? ಬರೀ 50 ರೂಪಾಯಿ ಕೆ ಜಿ. ಇದು ಆಪಲ್ 80. ಮೋಸಂಬಿ 50 ರೂಪಾಯಿ. ಚೀಪ್ ಆ್ಯಂಡ್ ಬೆಸ್ಟ್. ಆಮೇಲೆ ಈ ಕಡೆ ಚಿಕನ್ನು ಮಟನ್ ಅಂಗಡಿ ಇದೆ. ಇಲ್ಲೆಲ್ಲರೂ ಇವರು ತರಕಾರಿ ಗಿರ್ಕಾರಿ ತೊಗೊಂಡು ಹುಡುಗರೆಲ್ಲ ನಿಂತ್ಕೊಂಡಿದ್ದಾರೆ. ಫುಲ್ ಸಂಡೆ ಬಜಾರ್ ನೋಡ್ಕೊಂಬರೋಣ. ಇನ್ನು ನರಸಾಪುರದ ಸಂಡೆ ಬಜಾರ್ ಹಿಂಗೆ ಕಾಣಿಸ್ತದೆ. ಹುಡುಗರು ಹಿಂಗೆ ತಿಂತಾರೆ, ಇಲ್ಲೇ ಹೋಗಿತಾರೆ. ಆ ಕಡೆ ಸಾರಾ ಅಂಗಡಿಗೂ ಫುಲ್ ರಶ್ ಇದೆ ನೋಡಿ. ಇವ್ರ ಜೊತೆ ಮಗು ಕೂಡ ಇದೆ. ಬಟ್ಟೆ ಅಂಗಡಿಗಳಿಗೆ ವ್ಯಾಪಾರ ಚೆನ್ನಾಗಿದೆ ಆ ಕಡೆ. ಫುಲ್ ತರಕಾರಿ, ಹಣ್ಣುಗಳ ಅಂಗಡಿ, ಬಾಳೆಹಣ್ಣು, ಮೊಸರು ಎಲ್ಲ ಇಟ್ಕೊಂಡಿದ್ದಾರೆ. ಆಮೇಲೆ ಇಲ್ಲೂ ಒಂದು ಬಾಳೆಹಣ್ಣು ಗಾಡಿ ನಿಂತ್ಕೊಂಡು. ಎಷ್ಟು ರೀ ಬಾಳೆಹಣ್ಣು? ಹಾಂ 2 ಕೆ ಜಿ 50. ಇಷ್ಟೊಂದು ಚೀಪ್ ಆ್ಯಂಡ್ ಬೆಸ್ಟು. ಕೋಲಾರಲ್ಲಿ 40 ರೂಪಾಯಿ ಅಲ್ಲಪ್ಪ? ಕೋಲಾರಲ್ಲಿ 40 ರೂಪಾಯಿ ಕೆ ಜಿನಾ? ಕೆ ಜಿ 2 ಕೆ ಜಿ 50 ರೂಪಾಯಿ. ಅದು ಈ ಚೇಪೆಕಾಯಿ ಕೇಳೋಣ, ಎಷ್ಟು ರೀ ಚೇಪೆಕಾಯಿ? ಕೆ ಜಿ 100 ರೂಪಾಯಿ. ಕೆ ಜಿ 100. ಕೆ ಜಿ 100 ರುಪೀಸ್. ಎಲ್ಲ ಕಡೆ 100 ರುಪೀಸ್ ನಡೀತಾ ಇದೆ. ಅಲ್ಲಿ ಬಾಳೆಹಣ್ಣು ಮಾತ್ರ ಕಮ್ಮಿ ಇತ್ತು. ಆಮೇಲೆ ಇಲ್ಲಿ ಗರ್ಲ್ಸ್ದು ಡಿಸ್ಕೌಂಟ್ ಆಗುತ್ತಾ? ಏನು ಬಟ್ಟೆ ಅಂಗಡಿ ಇದು? ಎಷ್ಟಮ್ಮ ಇದು ಗರ್ಲ್ಸ್ದು? ಎಷ್ಟಿದು? 350 ರೂಪಾಯಿ, 250 ರೂಪಾಯಿ. ಇಲ್ಲಿ ಗರ್ಲ್ಸ್ಗೆ ಇವಾಗ ಸಿಟಿ ಒಳಗಡೆ ಬಂದ್ಬಿಟ್ಟಿದ್ವಿ. ಈ ಕಡೆ ಏನು ಕಮ್ಮಿ ಇದೆಯಾ ಇನ್ನು ಮಾರ್ಕೆಟ್? ಈ ಕಡೆಗೆಲ್ಲ ಇದೆ. ಇಷ್ಟೇನಾ? ತರಕಾರಿ ಮಾರ್ಕೆಟ್ ಎಲ್ಲ ಇಲ್ಲಿದೆ. ಎಲ್ಲರೂ ಏನೇನೋ ತೊಗೊಂಡು ಹೋಗ್ತಾ ಇದ್ದಾರೆ. ನರಸಾಪುರ ಸಂಡೆ ಬಜಾರ್. ಹಾಂ ಹಾಂ, ಅಲ್ಲೈತೆ ತರಕಾರಿ. ಈ ಕಡೆ ಇನ್ನು ಜನ ಇಷ್ಟನ್ನು ಸ್ವಲ್ಪ ಇರೋದಾ? ಈ ಕಡೆಗೆ ಇನ್ನು ಜನ ಕಮ್ಮಿ. ಅಲ್ಲಿವರೆಗೂ ಜನ ಇದೆ ಮಾರ್ಕೆಟು. ನಾವು ಈ ಕಡೆ ಹಿಂಗೆ ಹೋಗೋಣ. ಇಲ್ಲ, ನಾನು ಆ ಕಡೆ ವಿಡಿಯೋ ಮಾಡಬೇಕಿನ್ನ. ಇದು ರೋಡ್ ಇನ್ನೂ ಕೆಲಸ ಆಗಿಲ್ಲ, ಅದರಿಂದ ಧೂಳು ಮಣ್ಣು ಜಾಸ್ತಿ ಇದೆ. ಈ ರೋಡ್ ಕೆಲಸ ಬಾಕಿ ಇದೆ. ಈ ಕಡೆ ಚಪ್ಪಲಿ ಅಂಗಡಿಗಳು, ಇವೆಲ್ಲ ಚಪ್ಪಲಿಗಳು ಮಾರ್ತಾ ಇದ್ದಾರೆ. ಎಷ್ಟು ರೀ ಒಂದು ಜೊತೆ ಚಪ್ಪಲಿ? ಹಾಂ 100-150 ರೂಪಾಯಿ ಚಪ್ಪಲಿ ಮಾರಾಟ ಸಂಡೆ ಬಜಾರಲ್ಲಿ. 100-150 ರೂಪಾಯಿ ಎಲ್ಲ ತೊಗೊಂಡಿದ್ದಾರೆ ಆಲ್ರೆಡಿ. ಇಲ್ಲಿ ಚೇರ್ಗಳು, ಟೇಬಲ್ಗಳು, ಬೆಡ್ಶೀಟ್ಗಳು ಎಲ್ಲ ಮಾರಾಟ ಆಗ್ತಾ ಇರೋವಪ್ಪ. ಇಲ್ಲಿದೆ ಬೆಡ್ಶೀಟ್. ಎಷ್ಟು ಅಂತ ಕೇಳೋಣ ಅವ್ರ ಹತ್ರ. ಎಷ್ಟಪ್ಪ ಅದು ಬೆಡ್ಶೀಟು? ಡಬಲ್ ಬೆಡ್ ಎಷ್ಟದು? ಎಷ್ಟದು? 650. 650 ರೂಪಾಯಿ. ಇದು ಎಷ್ಟಿದು? ಕಿತ್ನೆ ಮೇಲೆ ಟ್ರಿಬಲ್ ಬೆಡ್ಶೀಟು. ಇದು 1250 ರೂಪಾಯಿ ಅಂತೆ. ಸೂಪರ್. ಆಮೇಲೆ ಇಲ್ಲಿ ಏನೋ ಮಾಡ್ತಾ ಇದ್ದಾರೆ, ಪಾನಿಪುರಿ. ಓಹೋ, ಇಲ್ಲಿ ಪಾನಿಪುರಿನೂ ಮಾಡ್ತಾ ಇದ್ದಾರೆ. ಈ ಕಡೆ ಮೋಮೋಸ್ ಎಲ್ಲ ಸಿಗ್ತವೆ. ಇವರು ಕಾಯಿಗಳೆಲ್ಲ ಇಟ್ಕೊಂಡಿದ್ದಾರೆ. ಹೆಂಗಿದೆ? ಏನು ವ್ಯಾಪಾರ ಪರವಾಗಿಲ್ವಾ? ಪರವಾಗಿಲ್ಲ. ನೀವು ಸಂಡೆ ಮಾಡೋದಾ ದಿನ ಮಾಡೋದಾ? ಸಂಡೆ ಮಾತ್ರ. ಯಾವ ಊರವ್ರು ನೀವು? ನರಸಾಪುರ. ಇದೇ ನರಸಾಪುರ ಅಲ್ವಾ? ಇದೇ ಊರು. ನೀವೇನು ಮಾಡ್ತೀರಾ? ಅದು ಕಾಯಿಸಿ ತೊಗರಿಕಾಯಿ ನಿಮ್ಮದೇನಾ? ಸೂಪರ್. ಪರವಾಗಿಲ್ಲ. ಹ್ಞೂ ಸರಿ. ಇವಾಗ ಇಲ್ಲಿ ಮೋಮೋಸ್ ಅಂಗಡಿ ಇದೆ. ಇವರೆಲ್ಲ ಮೋಮೋಸ್ ತಿಂತಾರೆ. ನೋಡಿ ಹೆಂಗೆ ಮಾಡ್ತಾರೆ ಮೋಮೋಸ್ ಅಂತ ಹೇಳ್ಬಿಟ್ಟು.
ಚೆನ್ನಾಗಿದೆ ಮೊಮೋಸು ಚಪ್ರ ಬಾಗುಂದ ತೆಲುಗು ಅಮ್ಮಾಯಿ ಬಾಗುಂದ ಮೊಮೋಸ್. ಇಲ್ಲ ಕನ್ನಡನೂ ಬರುತ್ತೆ ಅವ್ರು ಕನ್ನಡದವರೇ. ಯಾರು ಅಂಗಡಿಯವರು ನೀವೇನಾ? ಇನ್ಯಾರು ನೀವು ಅಂಗಡಿಯವರು ಇದು ಮೊಮೋಸರು? ಏನು ಮಾಡಿ ತೋರಿಸಿ ನೋಡಿ ಏನೇನು ಮೊಮೋಸ್ ಇದೆ, ವೆಜ್ಜು ಚಿಕನ್ನು ಏನೇನಿದೆ ಇಲ್ಲಿ? ಏನಿದು? ಪನ್ನೀರ್ ಇದು ವೆಜ್ಜಾ? ಇದು ವೆಜ್ ಒಂದು ಪನ್ನೀರ್ ಒಂದು ಸೂಪರ್. ಸೊ ಇವರು ಟೊಮೆಟೊ ಅಂಗಡಿನೂ ಇದೆ. ಎಷ್ಟಿದೆ ಬೆಳ್ಳುಳ್ಳಿ ಕೆ ಜಿ? 80 ರೂಪಾಯಿ. ಕೆ ಜಿ 80 ರೂಪಾಯಿ ಬೆಳ್ಳುಳ್ಳಿ. ಶುಂಠಿ ಸೊಂಟೆಲ್ಲ 80 ರೂಪಾಯಿ. ಟೊಮೆಟೊ ಟಮಾಟ 100 ರೂಪಾಯಿ 3 ಕೆ ಜಿದು 5 ಕೆ ಜಿ ಟಮಾಟ. ಓಹೋ 20 ರೂಪಾಯಿ ಟೊಮೆಟೊ. ಸೊ ಎಲ್ಲ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಮಕ್ಕಳಿಗೋಸ್ಕರ ಕಮ್ಮಿ ರೇಟಲ್ಲಿ ಮಾರ್ತಾರೆ. ಆಮೇಲೆ ಇಲ್ಲಿ ಬಟ್ಟೆ ಅಂಗಡಿಗಳು, ಆಟೋ ಗಿಟ ಎಲ್ಲ ಇಟ್ಕೊಂಡು. ಎಷ್ಟಣ್ಣ ಪ್ಯಾಂಟು? ಬರೀ 50 ರೂಪಾಯಿ. ಬರೀ 50 ರೂಪಾಯಿ ಪ್ಯಾಂಟು, ಆಮೇಲೆ ಶರ್ಟು, ಟಿ ಶರ್ಟು ಏನೇನೋ ಇದ್ದಾವೆ ಇವ್ರ ಹತ್ರ. ಇಲ್ಲಿ ಫ್ರೂಟ್ಸ್ ಅಂಗಡಿ. ಎಷ್ಟಪ್ಪ ಆಪಲ್ಲು? 100 ರೂಪಾಯಿ ಕೆ ಜಿ ಅಂತ ಒಳ್ಳೆ ಆಪಲ್ ಇಟ್ಕೊಂಡಿದ್ದಾನೆ. ದಿಲ್ಲಿ ಆಪಲ್ ಇದು. ಜೋಳ ಎಷ್ಟು? 20 ರೂಪಾಯಿ 10 ರೂಪಾಯಿ 20 10 ರೂಪಾಯಿ ಮಾರ್ತಾ ಇದ್ದಾರೆ. ಆಮೇಲೆ ಇಲ್ಲಿ 80 ರೂಪಾಯಿಗೆ ಆಪಲ್ ಮಾರ್ತಾ ಇದ್ದಾರೆ. ಕೆ ಜಿ 80 ರೂಪಾಯಿ ಅಂತ. ಇಲ್ಲಿ ಬಟ್ಟೆಗಳ ಅಂಗಡಿಗಳು ಇದ್ದಾವೆ. ಇಲ್ಲಿ ಟಿ ಶರ್ಟು, ಸೆಟರ್ಸ್ಗಳು ಕಸ್ಟಮರ್ ತೆಗಿತಾರೆ. ಸರಿನಾ? ಸೀರೆಗಳು, ಸೀರೆನೂ ಮಾಡ್ತೀರಾ ಇಲ್ಲಿ? ತಗೊತಾರ? ಸೀರೆ ತೊಗೊಳಲ್ಲ, ಕಡಿಮೆ ತೊಗೊತಾರೆ. ಯಾರೋ ಒಬ್ಬೊಬ್ರು ತೊಗೊತಾರೆ. ಯಾವ ಊರವ್ರು ನೀವು? ಚಿಂತಾಮಣಿಯಿಂದ ಬರ್ತೀರಾ? ಇಲ್ಲಿ ಸಂಡೇ ಬರ್ತೀರಾ? ಸಂಡೇ ಬಂದು ಇಲ್ಲಿ ವ್ಯಾಪಾರ ಮಾಡ್ಕೊತಾರೆ. ಇಲ್ಲಿ ಜನ ತುಂಬಿದ್ದಾರೆ. ನರಸಾಪುರ ಏನೋ ಮಾಡ್ತಾರಪ್ಪ ಇಲ್ಲಿ. ಫುಲ್ ಜನ ಇದ್ದಾರೆ. ಟೀ ಕಾಫಿನಾ? ಇಲ್ಲಿ ಫುಲ್ ಜನ ಇದ್ದಾರೆ. ನೋಡೋಣ ಏನಿದು. ಟೀ ಸಿಗುತ್ತಾ? ಈ ಟೀ ಸ್ಟಾಲಲ್ಲಿ ಟೀ ಸಿಗುತ್ತೆ. ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಎಷ್ಟೊಂದು ಜನ ಇದ್ದಾರೆ. ನಾನು ಒಂದು ಟೀ ಕುಡಿತೀನಿ ನೋಡಿ. ಚೆನ್ನಾಗಿರೋ ಪಾತ್ರೆಯಲ್ಲಿ ಟೀ ಮಾಡ್ತಾ ಇದ್ದಾನೆ. ದೊಡ್ಡ ಗ್ಲಾಸಲ್ಲಿ ಕೊಡ್ತಾ ಇದ್ದಾರೆ. ಎಷ್ಟು ಒಂದು ಟೀ? ಬರೀ 10 ರೂಪಾಯ. ಅದಕ್ಕೆ ಎಷ್ಟೊಂದು ಜನ ಇಲ್ಲಿ ತುಂಬಿರೋದು. ಎಲ್ಲ ಒಂದು ಅರ್ಧ ಟೀ ಕೊಡಪ್ಪ ನೋಡಿ. ಸಾಕು ಸ್ವಲ್ಪ ಕೊಡು. ಸೊ ಈಗ ನಾನು ಟೀ ಅಂತ ಹೇಳ್ತೀನಿ. 10 ರೂಪಾಯಿ ದೊಡ್ಡ ಗ್ಲಾಸಲ್ಲಿ 10 ರೂಪಾಯಿಗೆ ಟೀ. ಯೂಟ್ಯೂಬ್ ಚಾನಲ್ಗೆ ಹೆಂಗಿದೆ ಟೀ? ಕುಡ್ದೇಳು? ಚೆನ್ನಾಗಿದೆ ದಿನಕ್ಕೆ 10 ಕುಡಿತೀವಿ. ಹಾಂ 10 ಕುಡಿತೀವಿ ನಾವು. ದಿನಕ್ಕೆ 10 ಕುಡಿತೀರಾ? ಒಂದಿನಕ್ಕೆ 10 ಕುಡಿತೀರಾ ಇವ್ರ ಅಂಗಡಿಲಿ ಟೀ? ಬೆಳಗ್ಗೆ ಸಾಯಂಕಾಲ ತಾಗೋತಾವ. ಹೌದಾ? ದೊಡ್ಡ ಗ್ಲಾಸ್. ಹೇಗಿದೆ ಪಾಟಿ? ಸೂಪರ್ ಆಗಿದೆಯಾ? ಹ್ಞೂ ಚೆನ್ನಾಗಿದೆಯಾ ಟೀ? ಕನ್ನಡ ಬರುತ್ತಾ? ಕೈಸಾ ಟೀ? ಚಾಯ್ ಚಾ? ಇದ್ದಾರೆ. ರಶ್ ಇದೆ ಇವ್ರ ಹತ್ರ. ಜಾಸ್ತಿ ಜನ ಇದ್ದಾರೆ. ಒಳಗಡೆ ಎಲ್ಲ ಕುಡಿತಾ ಇದ್ದಾರೆ ಜನ ಟೀನ. ನೋಡಿ ಎಲ್ಲರ ಕೈಯಲ್ಲೂ ಟೀ ಇದೆ. ಎಲ್ಲರೂ ಟೀ ಕುಡಿತಾ ಇದ್ದಾರೆ. ರಾಯಲ್ ಹೋಟೆಲ್ ಅಂತ ಹೇಳ್ಬಿಟ್ಟು ಇವ್ರದ್ದು. ಇಲ್ಲಿ ಟೀ ಫೇಮಸ್. ಚೆನ್ನಾಗಿ ಮಾಡ್ತಾರೆ. ಸಮೋಸ ಸಿಗುತ್ತೆ. ಎಷ್ಟು ದಿನದಿಂದ ಮಾಡ್ತಾ ಇರೋದು ನೀವು ಬಿಸ್ನೆಸ್ಸು? 2 ವರ್ಷದಿಂದ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ? ಹೌದಾ? ಚೆನ್ನಾಗಿ ಮಾಡ್ತಾರೆ ನೋಡಿ. ಇಲ್ಲಿ ಟೀ ಮಾಡ್ತಾ ಇದ್ದಾರೆ. ಎಷ್ಟು ಲೀಟ್ರ್ ಹಾಲು ಖಾಲಿ ಮಾಡ್ತೀರಾ ಒಂದು ದಿನಕ್ಕೆ? ಒಂದು ದಿನಕ್ಕೆ 50 ಲೀಟ್ರಾ? ಸಂಡೇ? ಹ್ಞೂ ಮಾಮೂಲಿ ದಿನದಲ್ಲಿ 50 ಲೀಟ್ರ್ ಹಾಲು ಖಾಲಿ ಮಾಡ್ತೀರಾ. ಸಂಡೇ ಬಂದರೆ 60-70 ಲೀಟ್ರ್ ಹಾಲು ಖಾಲಿ ಮಾಡ್ತೀರಾ. ಸೂಪರ್ ಚೆನ್ನಾಗಿದೆ. ಒಟ್ಟಿನಲ್ಲಿ ಟೀ ಎಲ್ಲ ಚೆನ್ನಾಗಿದೆ. ಅದಕ್ಕೆ ಎಷ್ಟೊಂದು ರಶ್ ಇದೆ ಇಲ್ಲಿ. ಅಣ್ಣ ಫೋನ್ಪೇ ಮಾಡಲ ಹೆಂಗೆ? ಗೋಸ್ಕರ ಎಷ್ಟು ಕ್ಯೂ ಇದ್ದಾರೆ ಜನ ಇಲ್ಲಿ. ಎಲ್ಲ ಟೀಗೆ ಕಾಯ್ತಾ ಇದ್ದಾರೆ. ಜನ. ಎಷ್ಟು ಬಿಸಿ ಇದೆ ಅವ್ರ ಹತ್ರ ಟೀ. ನೋಡಿದ್ರೆ ಒಂದು ಟೀಗೋಸ್ಕರ ಎಷ್ಟೊಂದು ರಶ್ ಇದೆ. ಕೆಲವರು ಎಷ್ಟೋ ಜನ ಯಾರು ಹೇಳ್ತಾರೆ ವ್ಯಾಪಾರ ಇಲ್ಲ ಅಂತ. ಹೆಂಗಿದೆ ಮಾಮು ವ್ಯಾಪಾರ ಟೀ? ಚೆನ್ನಾಗಿದೆ. ಚಿಕನ್ ಮಟನ್ ಅಂಗಡಿ ಜೊತೆಗೆ ಇಲ್ಲಿ ಪಾತ್ರೆಗಳು, ಬಟ್ಟೆಗಳು ಎಲ್ಲ ನಿಮಗೆ ಸಿಗ್ತವೆ. ಗರ್ಲ್ಸು, ಬಾಯ್ಸು, ಡ್ರೆಸ್ಸಸ್ಸು, ಇಲ್ಲಿ ಪರ್ಕೆ, ಪಾತ್ರೆ, ಪ್ಲಾಸ್ಟಿಕ್ಕು, ಆಮೇಲೆ ತವಾ, ಹೆಂಚು ಎಲ್ಲ ಸಿಗ್ತವೆ. ಸಂಡೇ ಬಜಾರ್, ನರಸಾಪುರ ಸಂಡೇ ಬಜಾರ್.
ನೋಡಿ ಇಲ್ಲಿ ಮಕ್ಕಳು ಸ್ವೆಟ್ರಿಗೋಸ್ಕರ ಮುಗಿ ಬಿದ್ದಿದ್ದಾರೆ. ಎಷ್ಟಪ್ಪ ಒಂದು ಸ್ವೆಟ್ರ್? ಎಷ್ಟು? 250. 250 ರೂಪಾಯಿ ಒಂದು ಸ್ವೆಟರ್ ಇದು. ನೋಡಿ ಕಸ್ಟಮರ್ ಎಲ್ಲ ಎತ್ಕೊತಾ ಇದ್ದಾರೆ. ಆಮೇಲೆ ಬೆಲ್ಟ್ ಕೂಡ ಮಾಡ್ತಾ ಇದ್ದಾರೆ. ಎಷ್ಟು ಒಂದು ಬೆಲ್ಟು? 180 ರೂಪಾಯಿ ಒಂದು ಬೆಲ್ಟ್ ಮಾಡ್ತಾ ಇದ್ದಾರೆ. ಕಪ್ಲಿ ಅಂಗಡಿಗಳು, ಬೆಡ್ಶೀಟ್ಗಳು ಆಮೇಲೆ ಸ್ವೆಟ್ರ್ಗಳೇ ಜಾಸ್ತಿ ಬಿಕ್ರಿ ಆಗ್ತಾ ಇರೋದು ಈ ಸಂಡೆ ಬಜಾರಲ್ಲಿ. ಎಷ್ಟದು ಭಯ್ಯ? ಕಿನ್ನ 150. 350. 350 ರೂಪಾಯಿಗೆಲ್ಲ ಇಲ್ಲಿ ಮಾಡ್ತಾ ಇದ್ದಾರೆ. ಎಷ್ಟಣ್ಣ ಬೆಲ್ಟು? ಬೆಲ್ಟ್ ಎಷ್ಟು? 100 ರೂಪಾಯಿ. ಅಲ್ಲಿ 180, ಇಲ್ಲಿ ಬರೀ 100 ರೂಪಾಯಿ. ಸೊ ಜನಗಳಿಗೆ ಓಡಾಡಿ ತಗೊಂಡ್ರೆ ಕಮ್ಮಿ ರೇಟಲ್ಲಿ ಸಿಗ್ತವೆ. ಸಂಡೆ ಬಜಾರ್, ಸಂಡೆ ಬಜಾರ್, ಸಂಡೆ ಬಜಾರ್, ಸಂಡೆ ಬಜಾರ್. ಕಮ್ಮಿ ರೇಟಲ್ಲಿ ಪುಸ್ತಕಗಳನ್ನು ಮಾರಾಟ ಮಾಡ್ತಾ ಇಲ್ಲ, ಸೇವೆ ಮಾಡ್ತಾ ಇದ್ದಾರೆ. ಸೊ ನನಗೆ ಒಂದು ಭಗವದ್ಗೀತೆ ಕೊಡಿ, ನಾನು ಒಂದು ತೊಗೊತೀನಿ. ಇದನ್ನು ನಮಗೂ ಒಂದು ಕೊಡಿ. ನಾನು ಒಂದು ಭಗವದ್ಗೀತೆ ತೊಗೊತೀನಿ. ನಮ್ಮ ಮನೇಲಿ ನನ್ನ ಹತ್ರ ಭಗವದ್ಗೀತೆ ಇರಲಿಲ್ಲ. ಎಷ್ಟೋ ದಿನದಿಂದ ಅನ್ಕೋತಾ ಇದೆ ಭಗವದ್ಗೀತೆ ಬುಕ್ ತೊಗೊಬೇಕು ಅಂತ. ಖುಷಿ ಆಗ್ತಾಯಿದೆ. ನಾನು ಒಂದು ತೊಗೊಂಡಿದ್ದೀನಿ. ಎಲ್ಲರೂ ಭಜನ್ ಕೀರ್ತನ್. ಏನಮ್ಮ ನಿನ್ನ ಹೆಸರು? ಆರಾಧ್ಯ. ಸೂಪರ್, ಚೆನ್ನಾಗಿದೆ ಹೆಸರು ನಿಮಗೆ. ಹರೇ ಕೃಷ್ಣ ಹರಿ ಓಂ ರಾಧೆ ರಾಧೆ. ನೋಡಿ ಎಲ್ಲನೂ ಜನಗಳಲ್ಲಿ ಮೈಯೇ ರೋಮಾಂಚನವಾಗೋಯ್ತು. ಎಷ್ಟು ರೂಪಾಯಿ ಟೊಮೆಟೊ? 1.5 kg 50 ರೂಪಾಯಿಗೆ 1.5 kg. ನೋಡಿ ಇವರೆಲ್ಲನೂ ತೊಗೊಂಡವರು ತೊಗೊಂಡು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಎಲ್ಲ ತೊಗೊತಾ ಇದ್ದಾರೆ. ನೋಡಿದ್ರಲ್ಲ ನಮ್ಮ ನರಸಾಪುರದ ಸಂಡೆ ಬಜಾರ್ ಹೇಗಿರುತ್ತೆ ಅಂತ. ಸೊ ಇದೇ ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ ನಮ್ಮ ನರಸಾಪುರದಲ್ಲಿರುವ ಸಂಡೆ ಬಜಾರಿಗೆ ಬರಬೇಕು ಅಂತ. ಇವತ್ತು ಫೈನಲ್ ಆಗಿ ನರಸಾಪುರ ಸಂಡೆ ಬಜಾರ್ ಬಂದಾಗಿದೆ. ಸೊ ಇಲ್ಲಿಂದ ಆಟೋ ಎಲ್ಲಿಗೋಗ್ತದೆ ಈ ಆಟೋ? ಹೋಂಡಾ ಕಡೆ. ಇಲ್ಲಿಂದ ಮಕ್ಕಳನ್ನ ತುಂಬಿಸ್ಕೊಂಡು ಹೋಂಡಾ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಇಲ್ಲಿ ಇನ್ನೊಂದು ಚಾಟ್ಸ್, ಏನು ಚಾಟ್ಸ್? ಬೇಲ್ಪುರಿ, ಪಾನಿಪುರಿ, ಗೋಬಿ ಮಂಚೂರಿಯನ್. ಓಹೋ, ಇಲ್ಲಿ ಬೇಲ್ಪುರಿ, ಪಾನಿಪುರಿ, ಗೋಬಿ ಮಂಚೂರಿಯನಾ? ಇಲ್ಲಿ ಬೇಲ್ಪುರಿ ಅದೆಲ್ಲ ಸಿಗುತ್ತೆ. ಸಂಡೆ ಬಜಾರಲ್ಲಿ ನೀವು ಬಂದಾಗ ಫುಲ್ ಬಿಸ್ನೆಸ್. ಈ ಕಡೆ ಬಟ್ಟೆ ಅಂಗಡಿಗಳ್ದು ಇವೆಲ್ಲನೂ ನಾನು ನೋಡಿದ್ರಲ್ಲ ಹಿಂಗೆ ಎಷ್ಟೊಂದು ಜನ ಇದ್ದಾರೆ. ಫುಲ್ ರಶ್ ಇದೆ. ಇಲ್ಲಿ ಬೆಡ್ಶೀಟ್ಗಳೆಲ್ಲನೂ. ಅಮ್ಮ ಎಷ್ಟು ಬೆಡ್ಶೀಟ್ ಮಾಡ್ತಾಯಿದ್ದೀರಾ? ಸಂಡೆ ಯಾವಾಗೂ ಬರ್ತೀರಾ? ಯಾವ ಊರವ್ರು ನೀವು? ಮಾಲೂರಿಂದ ಇಲ್ಲಿ ಬರ್ತೀರಾ ವ್ಯಾಪಾರ ಮಾಡೋಕ್ಕೆ? ಸೂಪರ್ ಕಣಮ್ಮ. ಮಾಲೂರಿಂದ ಬಂದು ಇಲ್ಲಿ ಮಾಲೂರಲ್ಲಿ ಸಂಡೆ ಏನು ವ್ಯಾಪಾರ ಆಗಲ್ವಾ? ಹಾಂ ಹಾಂ ಇಲ್ಲಿ ಚೆನ್ನಾಗಿ ಆಗ್ತಾರೆ ಅಂತ. ಇದು ಬಿಟ್ಟರೆ ಇನ್ನೆಲ್ಲಿ ಚೆನ್ನಾಗಿ ಆಗ್ತಾರೆ ವ್ಯಾಪಾರ? ಭಾನುವಾರ ಚಿಕ್ಕ ತಿರುಪ್ತಿನೂ, ಅಲ್ಲೂ ಶನಿವಾರ ಚಿಕ್ಕ ತಿರುಪ್ತಿ ಚೆನ್ನಾಗಿ ಆಗ್ತದೆ. ಸೊ ನರಸಾಪುರದಲ್ಲಿ ಇವರು ಬಂದು ಮಾಲೂರಿಂದ ಬಂದು ಇಲ್ಲಿ ಬಟ್ಟೆ ಅಂಗಡಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ. ಇಲ್ಲೊಂದು ಸೂಟ್ ಕೇಸ್ ತೊಗೊಂಡಿದ್ದಾನೆ, ದೊಡ್ಡದೊಂದು ಸೂಟ್ ಕೇಸ್. ಇಲ್ಲಪ್ಪ, ಯಾರು ತೊಗೊಂಡಿರೋದು ಇದು? कौन लिया है? हाँ, कितने में लिया? 2000 2,000 ರೂಪಾಯಿಗೆ ಒಂದು ಸೂಟ್ ಕೇಸ್ನ ತೊಗೊಂಬಂದಿದ್ದಾರೆ. ಹಾಂ, ಪೂರಾ 2000 दिया? 25 से 25 कट बोला था. 2,500 ಹೇಳಿ 2,000 ಕೊಟ್ಟಿದ್ದಾರೆ ಅಂತ. ಅದನ್ನು ಇಲ್ಲಿ ನೋಡಿ ಫುಲ್ಲು ಜನಗಳು ತುಂಬೋಗಿದ್ದಾರೆ ಬಟ್ಟೆ ಅಂಗಡಿ. ಆಮೇಲೆ ಇಲ್ಲಿ ಪಾನಿಪುರಿ ಕೂಡ ಇದೆ. ಇಲ್ಲೊಂದು ಪಾನಿಪುರಿ, ಅಲ್ಲೊಂದು ಪಾನಿಪುರಿ. ಹೆಂಗಿದೆ ವ್ಯಾಪಾರ ಎಲ್ಲ?
ವ್ಯಾಪಾರ ಹೆಂಗಿದೆ, ಬಿಸ್ನೆಸ್ ಹೇಗಿದೆ? ಕನ್ನಡ ಬರುತ್ತಾ? ಹಿಂದಿ ಕೈಸಾ ಬಿಸ್ನೆಸ್? अच्छा बढ़िया ಅಚ್ಚಾ. ಇವ್ರು ನೋಡಿ ಈ ಬಾಟ್ಲುಗಳು ಚೆನ್ನಾಗಿ ಅಟ್ರಾಕ್ಷನ್ ಆಗಿ ಕಾಣಿಸ್ಲಿ ಅಂತ ಸುತ್ತು ಬಾಟ್ಲು ಇಟ್ಕೊಂಡಿದ್ದಾರೆ. ಪಾನಿಪುರಿ, ಆಮ್ಲೆಟ್ ಎಲ್ಲ ಮಾಡ್ತೀರಾ? एग रोल चिकन रोल वेज रोल ಹಾಂ, ಎಗ್ ರೋಲ್, ಚಿಕನ್ ರೋಲ್, ವೆಜ್ ರೋಲ್ ಇವೆಲ್ಲ ಮಾಡಿಕೊಡ್ತಾರಂತೆ ಪಾನಿಪುರಿ ನಿಪ್ಪಟ್ಟು ಜೊತೆಗೆ. ಓಕೆ, ಆಮೇಲೆ ಇದು ನೋಡಿದ್ರಲ್ಲ ಫುಲ್ ರಶ್, ಕಲರ್ಫುಲ್ ಜಾಕೆಟ್ ಇದೆಲ್ಲ ಫುಲ್ ರಶ್ ಇದೆ. ಎಷ್ಟಣ್ಣ ಕೊತ್ತಂಬರಿ ಸೊಪ್ಪು ಘಮ ಘಮ ಅಂತ ಇದೆ? 20 ರೂಪಾಯಿ ಅಷ್ಟೇ. 20 ರೂಪಾಯಿ. ಇದು ದಂಟು ಸೊಪ್ಪು 20 ಒಳ್ಳೆ ಚೆನ್ನಾಗಿದೆಪ್ಪ, ಫ್ರೆಶ್ ಆಗಿ ಮಾಡ್ತಾ ಇದ್ದೀರಾ. ಯಾವ ಊರಿಂದ ತಂದಿದ್ದೀರಾ? ನಾವು ಸುತ್ತೂರು ಕೋಲಾರಿಂದ ಸುಕ್ಟೂರಿಂದ ಬಂದೆ. ಸುಕ್ಟೂರು ಗೊತ್ತಿಲ್ಲ ನನಗೆ, ನಮ್ಮ ಅಕ್ಕ ಇದ್ದಾರೆ ಊರಲ್ಲಿ. ನೋಡಿ ಎಷ್ಟು ಜನ ಇದ್ದಾರೆ ನೋಡಿ, ಫುಲ್ ರಶ್ ಇದೆ ಇಲ್ಲಿ. ಈ ಕಡೆ ಏನಿದೆ ಇಷ್ಟೊಂದು ರಶ್ ಇದ್ದಾರೆ ಜನ. ಇಲ್ಲಿ ಬಾಳೆಹಣ್ಣು ಮಾಡ್ತಾ ಇದ್ದಾರೆ. ಬಾಳೆಹಣ್ಣು ಎಷ್ಟು ಕೆ ಜಿ? 2 ಕೆ ಜಿ ಆಯಿತು. ಚೀಪ್ ಆ್ಯಂಡ್ ಬೆಸ್ಟು. ನಮ್ಮ ಕೋಲಾರದಲ್ಲಿ 40 ರೂಪಾಯಿ ಕೆ ಜಿ, ಇಲ್ಲಿ 50 ರೂಪಾಯಿಗೆ 2 ಕೆ ಜಿ ಕೊಡ್ತಾ ಇದ್ದಾರೆ. ಸೊ ಇದು ನೋಡಿ ತರಕಾರಿ ಮಾರ್ಕೆಟು, ಫುಲ್ ರಶ್ ಇದೆ, ಫುಲ್ ರಶ್. ಎಷ್ಟಮ್ಮ ತರಕಾರಿ ಕೆ ಜಿ ಇದೆ? ಎಷ್ಟು ಕೆ ಜಿ? 60? 40 ರೂಪಾಯಿ. ಬೀನ್ಸು 1/4 ಕೆ ಜಿ 30. ಹೂಕೋಸು 50, 30, 40 ಹಿಂಗೆ ಮಾಡ್ತಾ ಇದ್ದಾಳೆ ಅವ್ರಿಗೆ. ಸಂಡೇ ಬಜಾರ್ ಫುಲ್ ರಶ್ ಇದೆ. ಕೊತ್ತಂಬರಿ, ಪುದೀನ ಎಲ್ಲ ತಗೊತಾ ಇದ್ದಾರೆ. ತರಕಾರಿಗಳೆಲ್ಲ ಈ ಕಡೆನೇ ಇದ್ದಾವೆ. ಅವರೆಕಾಯಿ 80 ರೂಪಾಯಿ. ಮುಲ್ಲಂಗಿ ಎಷ್ಟಮ್ಮ? ಕೆ ಜಿ 30 ರೂಪಾಯಿ ಮುಲ್ಲಂಗಿ. ತರಕಾರಿ ಸೂಪರ್ ಸೂಪರ್ ಸೂಪರ್. ಫುಲ್ ರಶ್ ಇದೆ ನೋಡಿ, ಎಷ್ಟೊಂದು ರಶ್ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಆಪಲ್ ಎಲ್ಲ ಚೆನ್ನಾಗಿದೆ, ಮೋಸಂಬಿ, ಆರೆಂಜ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಮನೆಗೆ ಬೇಕಾಗಿರೋಂಥ ವಸ್ತುಗಳು, ತರಕಾರಿ ಇಲ್ಲೂ ಇದ್ದಾವೆ. ಜನಗಳೆಲ್ಲ ಫುಲ್ ರಶ್ ಇದ್ದಾರೆ. ಎಲ್ಲಿವರೆಗೂ ಇದ್ದಾರಪ್ಪ ಜನ? ಹಿಂಗೆ ಇನ್ನೂ ಅಲ್ಲಿವರೆಗೂ ಇದ್ದಾರೆ. ಒಳಗಡೆ ಇನ್ನೂ ಜಾಸ್ತಿ ಇದೆ. ಇನ್ನೂ ಜಾಸ್ತಿ. ಎಷ್ಟೊಂದು ಕ್ರೌಡ್ ಇದೆಯಪ್ಪ, ಜನ ಜಾಸ್ತಿ ಇದ್ದಾರೆ. ಹರೀಶ್, ನಾನು ನರಸಾಪುರ ಸಂಡೇ ಬಜಾರ್ ಒಳಗೆ ಬಂದೆ. ನರಸಾಪುರ ಸಂಡೇ ಬಜಾರ್ಗೆ ಬಂದಿದ್ದೀನಿ ನೋಡಿ. ಇವರು ಏನೇನೋ ತೊಗೊಂಡು ಇಲ್ಲಿ ನಗ್ತಾ ಇದ್ದಾರೆ. ಏನೇನು ಪರ್ಚೇಸ್ ಮಾಡಿದ್ದಾರೆ ಕೇಳೋಣ. ಏನೇನು ಪರ್ಚೇಸ್ ಮಾಡಿದ್ದೀರಾ ನೀವು? क्या ಪರ್ಚೇಸ್ ಕಿಯಾ? ಹೋಗ್ಯಾ ಪರ್ಚೇಸ್ ಹೋಗಿ ನೈ? ಇವರು ಪರ್ಚೇಸ್ ಮಾಡಿಟ್ಕೊಂಡಿದ್ದಾರೆ ನೋಡ್ರಿ, ಎಷ್ಟೊಂದು ರಶ್ ಇದೆ. ಓಕೆ ಹರೀಶ್, ಹಲೋ. इधर 30 रुपये. ಇನ್ನೂ ಅಲ್ಲಿವರೆಗೂ ಇದ್ದಾರೆ ಅಂತ ನಾನು ಅಲ್ಲಿವರೆಗೂ ಹೋಗಲಿಲ್ಲ. ಇವಾಗ ಇಲ್ಲಿಗೆ ಲಾಸ್ಟು. ಇಷ್ಟೊಂದು ಜನ ಇದ್ದಾರೆ. ಇಲ್ಲಿ ಬದನೆಕಾಯಿ ಚೆನ್ನಾಗಿ ಕಾಣ್ತದೆ. ಇದು ಎಷ್ಟಪ್ಪ ಬದನೆಕಾಯಿ? ಇದು 10 ರೂಪಾಯಾ? ಇದು ಸಖತ್ತಾಗಿದೆಯಲ್ಲ ಬದನೆಕಾಯಿ. ಫೋನ್ಪೇ ಆಯಿತಾ? ಹಾಕೊಂದು 50 ರೂಪಾಯಿಗೆ. ನಾನೊಂದು 50 ರೂಪಾಯಿಗೆ ಹಾಕ್ಸ್ಕೊತೀನಿ. ಹೂವು ಎಷ್ಟು? ಇದೆಷ್ಟು ಉಡ್ಡೆ? ಸೌತೆಕಾಯಿ 10 ರೂಪಾಯಿ. ಎಲ್ಲ 10 ರೂಪಾಯಿ. ಇದು ಒಂದು 50 ರೂಪಾಯಿಗೆ ಹಾಕಪ್ಪ. ಸೊ ನಾನು ತೊಗೊಂಡು ಹೋಗ್ತಾ ಇದ್ದೀನಿ ಇವನ ಹತ್ರ ಒಂದು 50 ರೂಪಾಯಿಗೆ. ಫ್ಲಾರ್ ಅದೇ ಏನೇನು ಬಿಸ್ನೆಸ್ ಇದೆ ನಿಮ್ದಿಲ್ಲಿ? ಸರ್ ಇಲ್ಲಿ ಬಟ್ಟೆ ಮಾಡ್ತೀನಿ ಸರ್. ಬಟ್ಟೆ ಎಷ್ಟು ಒಂದು ಶರ್ಟು? ಸರ್ 250 ರುಪೀಸ್. ಬರೀ 250 ರೂಪಾಯಿಗೆ ಒಳ್ಳೆ 250. 250 ರೂಪಾಯಿ ಒಳ್ಳೆ ಶರ್ಟ್ ಇದೆ ಕಣ್ರಿ ಇವ್ರ ಹತ್ರ. ಸಾಕ್ಸ್ ಎಷ್ಟು? ಸರ್ 100 ರುಪೀಸ್. ಎಷ್ಟಿದೆ 100 ರೂಪೀಸ್ಗೆ? 3 ಪೀಸಸ್ ಕಾಂಬೋ ಪೀಸ್. 3 ಜೋಡಿ? ಹಾಂ 3 ಜೊತೆ. 3 ಜೋಡಿ 100 ರೂಪೀಸ್. ಬರೀ 100 ರೂಪೀಸ್. 100 ರುಪೀಸ್. ಚೀಪ್ ಆ್ಯಂಡ್ ಬೆಸ್ಟ್. ಚೆನ್ನಾಗಿದೆ ಆ್ಯಕ್ಚುಲಿ. ಆ್ಯಕ್ಚುಲಿ ಚೆನ್ನಾಗಿದೆ ಸರ್. ಏನು ನಿಮ್ಮ ಹೆಸರು? ನವಾಜ್ ಪಾಷಾ ಅಂತ. ಎಲ್ಲಿಂದ ಬಂದಿರೋದು ನೀವು? ಕೋಲಾರ. ಯಾವ ಏರಿಯಾ? ಕೋಲಾರ. ಸೊ ನವಾಜ್ ಪಾಷಾ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಸಂಡೇ ಬರ್ತೀರಾ? ಸಂಡೇ ಓಕೆ ನವಾಜ್ ಪಾಷಾ. ಇವರು ಟ್ಯಾಂಕ್ ಮಾಡಿ ಹಂಗೆ. ಏನು ನಿಮ್ಮದು ಎಷ್ಟಮ್ಮ ಇದು? ಬರೀ 20 ರೂಪೀಸ್. 10 ರೂಪಾಯಿ 20 ರೂಪಾಯಿ. ಇದು ಒಳ್ಳೊಳ್ಳೆ ತರಕಾರಿ ಎಲ್ಲ ಇಲ್ಲಿ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗ್ತವೆ ನೋಡಿ. ಸಿಕ್ಕಾಪಟ್ಟೆ ರಶ್ ಇದೆ. ಈ ಅಮ್ಮ ಇಲ್ಲಿ ಕಡ್ಡಿ ಪುಡಿ ಹಾಕ್ಕೊತ ಇದ್ದಾವೆ. ಕಡ್ಡಿ ಪುಡಿ ತಿನ್ನಬಾರ್ದು, ಡಾಕ್ಟ್ರು ಬೈತಾರೆ ನೋಡಿ. ಅಮ್ಮ ಕಡ್ಡಿ ಪುಡಿ ತುಂಬ್ಕೊಂಬಿಟ್ಲು. ಫುಲ್ ಎಲ್ಲರೂ ತರಕಾರಿ ತಗೊಂಡು. ಒಳ್ಳೊಳ್ಳೆ ಟೊಮಾಟೊ ಕೆ ಜಿ 50.
ಇನ್ನು ಆ ಕಡೆಗೆ ಹೋಗಲ್ಲ, ಸಾಕಿ ಇವಾಗ ಹಿಂಗೆ ಹೋಗೋಣ. ಟೊಮೆಟೊ 50 ರೂಪಾಯಿ, ಹುಡುಗಿರೆಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಮಾರ್ತಾ ಇದ್ದಾರೆ. ಇಲ್ಲಿ ಗರ್ಲ್ಸ್ಗೆ ಫ್ರಾಕ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟೊಂದು ಜನ ಇದ್ದಾರೆ ಈ ಅಂಗಡೀಲಿ. ಯೂಟ್ಯೂಬರ್ ಎಷ್ಟಿದು ಟಾಪ್? ಎಷ್ಟೊಂದಿದು? ಇದು 200, ಅದು 150, ಇದು 250. ಇದು 250ನಾ? ಎಲ್ಲ ಹೋಲ್ಸೇಲ್ ಪ್ರೈಸ್. ಹೋಲ್ಸೇಲ್ ಪ್ರೈಸ್. ಸೊ ನೋಡಿ ಎಷ್ಟೊಂದು ಜನ ಹೆಣ್ಮಕ್ಳು ಬಂದು ಇಲ್ಲಿ ಬಟ್ಟೆಗಳು ಪರ್ಚೇಸ್ ಮಾಡ್ತಾ ಇದ್ದಾರೆ, ಖರೀದಿ ಮಾಡ್ತಾ ಇದ್ದಾರೆ. ಇದು 200 ರೂಪಾಯಿ ಒಂದು ಟಾಪ್ ಅಷ್ಟೇನಾ? ಹೌದು, ಅದಕ್ಕೆ ಎಷ್ಟೊಂದು ಜನ ತೆಗಿತಾ ಇದ್ದಾರೆ. ಅವು ಎಲ್ಲ ಹೋಲ್ಸೇಲ್. ಅದು 150, ಬರೀ 150 ರೂಪಾಯಿ. ಬರೀ 150. ಎಲ್ಲ ಹೊಸ ಪೀಸ್, ಹಳೆ ಪೀಸ್ ಎಲ್ಲ. ಸೂಪರ್. ನೋಡಿದ್ರಲ್ಲ ಹೆಂಗೆ ಮಾಡ್ತಾರೆ ಇಲ್ಲಿ ಹೆಣ್ಮಕ್ಳು ಬಿಸ್ನೆಸ್ ಅಂತ ಬಿಟ್ಟು. ಸೊ ಈಗ ಇನ್ನು ನೋಡ್ಕೊಂಬರೋಣ. ಇನ್ನಂಗೆ ದೊಡ್ಡದಾಗಿ ಯಾರೂ ಇಲ್ಲ ಅವರು. ಸೊ ಮಸಾಲ ಕೂಡ ಇಲ್ಲಿ ಸಿಗ್ತವೆ, ಬೇಳೆ ಸಿಗ್ತವೆ, ಬಾಳೆಹಣ್ಣು, ಒಳ್ಳೆ ಫ್ರೆಶ್ ತರಕಾರಿ ಇಲ್ಲಿದೆ. ಆಮೇಲೆ ಇಲ್ಲಿ ನಿಮಗೆ ಕಬ್ಬಿನ ಹಾಲು ಕೂಡ ಕೊಡ್ತಾರೆ. ಕಬ್ಬಿನ ಹಾಲು ಎಷ್ಟಣ್ಣ ಒಂದು ಗ್ಲಾಸು? ಬರೀ 20 ರೂಪಾಯಿ ಒಂದು ಕಬ್ಬಿನ ಹಾಲು ಒಂದು ಗ್ಲಾಸು. ಸಂಡೆ ಆಫರ್. ಆಮೇಲೆ ತರಕಾರಿಗಳೆಲ್ಲ ಚಿಕ್ಕ ಚಿಕ್ಕ ಪ್ಯಾಕೆಟ್ ಮಾಡಿ ಇಟ್ಕೊಂಡು ಇಲ್ಲಿ ಈ ರೀತಿ ಮಾಡ್ತಾರೆ ನೋಡಿ, ಎಲ್ಲ ಇರುತ್ತೆ. ಫ್ರೆಶ್ ಸೊಪ್ಪು ಇಲ್ಲಿ ಸಿಗ್ತದೆ. ಎಷ್ಟಮ್ಮ ಒಂದು ಕಟ್ ಸೊಪ್ಪು? ಚೆನ್ನಾಗಿದೆ ಫ್ರೆಶ್. ಎಷ್ಟಿದು? 20 ಅಂತೆ. ತರಕಾರಿನೂ ಅಷ್ಟೇ ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಇಲ್ಲಿ ಒಳ್ಳೆ ತರಕಾರಿ ಮಾರ್ತಾ ಇದ್ದಾರೆ. ಫುಲ್ ರಶ್ ಇದೆ ಮಾರ್ಕೆಟ್. ಇಲ್ಲಿ ತುಂಬಿಸ್ಕೊಂಡು 1 ವಾರಕ್ಕಾಗೋಷ್ಟು ತರಕಾರಿ ಇವ್ರು ತೊಗೊಂಡು ಹೋಗ್ತಾ ಇದ್ದಾರೆ. ಚಲೋ. ಇದೇನಿದೆ ಇಲ್ಲಿ? ಟೆಂಪರ್ ಗ್ಲಾಸ್ ಇವೆಲ್ಲನೂ. ಎಷ್ಟು ಒಂದು ಟೆಂಪರ್ ಗ್ಲಾಸು? 100 ರೂಪೀಸ್ ಟೆಂಪರ್ ಗ್ಲಾಸ್ ಹಾಕೊಟ್ಟೆ. ಯೂಟ್ಯೂಬ್ಗೆ ಹಾಕ್ತೀನಿ. ಒಂದು ವಾರಕ್ಕೆ ಆಗೋಷ್ಟು ತರಕಾರಿನ ಇದು? ಏಕ್ ಹಪ್ತೆಗೆ ಇಲ್ಲಿ ಏನು ಸೌಕ 4 ಕಿಲೋ? 100 ರೂಪಾಯಿಗೆ 4 kg ಯಾವ್ದು ಹೇಳು? ಬಾಳೆಹಣ್ಣು 40 ರೂಪಾಯಿ kg. ಅಮ್ಮ 25 ರೂಪಾಯಿ ಮಾರ್ತಾ ಇದ್ದಾಳೆ ನೋಡಿ. ತರಕಾರಿ ಎಲ್ಲ ಇಲ್ಲಿ ತುಂಬ ಚೆನ್ನಾಗಿದೆ. ಎಮ್ಮ ತರಕಾರಿನ ಬೆಂಡೆಕಾಯಿ, ಆಮೇಲೆ ಅಮ್ಮ ಬದನೆಕಾಯಿ ಎಷ್ಟು kg? 40 ರೂಪಾಯಾ? ಪರವಾಗಿಲ್ಲ, ಚೀಪ್ ಆ್ಯಂಡ್ ಬೆಸ್ಟ್ ಮಾಡ್ತಾ ಇದ್ದೀರಾ. 40 ರೂಪಾಯಿ ಒಳ್ಳೆ ಬದನೆಕಾಯಿ. ನೋಡಿ ಕೋಲಾರ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಇಲ್ಲಿಂದ. ಎಲ್ಲ ಕೈ ತೆಗಿ ಮರಿ. ನೋಡಿ ಫುಲ್ ರಶ್ ಜನ. ಏನ 10 ರೂಪಾಯಾ? ಚೆನ್ನಾಗಿದೆ ಅಂತ 10 ರೂಪಾಯಿ ಮಾರ್ತಾ ಇದ್ದಾನೆ. ಇಲ್ಲಿ ನಾನು ಆಟೋದಲ್ಲಿ ತುಂಬಿಸ್ಕೊಂಡು ಇವಾಗ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಈ ರೀತಿಯಾಗಿ ಆಟೋದಲ್ಲಿ ಹೋಂಡಾಗೆ ಹೋಗ್ತಾರೆ ಇವಾಗ. ನರಸಾಪುರ ಸಂಡೇ ಬಜಾರ್ ಈ ರೀತಿ ಇರುತ್ತೆ. ತುಂಬ ದಿನದಿಂದ ಅಂದ್ಕೊಂಡಿದ್ದೀವಿ, ಕನಸು ಇವತ್ತು ನನಗೆ ಪೂರ್ತಿ ಆಯಿತು. ಭಾಳ ದಿನದಿಂದ ಅನ್ಕೋತಾ ಇದ್ದೆ ನರಸಾಪುರ ಬರಬೇಕು ಅಂತ. ನೋಡಿ ತಲೆ ದಿಂಬುಗಳು ಇವು. ತಲೆ ದಿಂಬು ಎಷ್ಟಪ್ಪ? ಎಷ್ಟು ಒಂದು ತಲೆ ದಿಂಬು? 100 ರೂಪಾಯಿ ಒಂದೇ, ಜೊತೆ 150. ಜೊತೆ ಒಂದು ತೊಗೊಂಡ್ರೆ 100 ರೂಪಾಯಿ, 2 ತೊಗೊಂಡ್ರೆ 150 ರೂಪಾಯಿ. ಆಮೇಲೆ ಜೋಳನೂ ತಿಂತಾ ಇದ್ದಾರೆ, ಜನಗಳ ಕಡಿತಾ ಇದ್ದಾರೆ. ಎಷ್ಟು ಒಂದು ಜೋಳ? 20. ಬರೀ 20 ರೂಪಾಯಿ ಒಂದು ಜೋಳ. 15, 20. ಓಕೆನಾ? ತರಕಾರಿ ಜೊತೆಗೆ ಜೋಳನೂ ತಿಂತಾರೆ ಬಿಸಿ ಬಿಸಿ. ಸೊ ನೋಡಿದ್ರಲ್ಲ ನಮ್ಮ ಕೋಲಾರದಲ್ಲಿ ನರಸಾಪುರದಲ್ಲಿ ಎಷ್ಟು ರಶ್ ಇದೆ ಅಂತ ಹೇಳ್ಬಿಟ್ಟು. ಸಂಡೇ ಬಜಾರ್, ನಮ್ಮ ನರಸಾಪುರದ ಸಂಡೇ ಬಜಾರ್ ಇದಾಗಿತ್ತು. ಥ್ಯಾಂಕ್ ಯು ಗೈಸ್, ಬಾಯ್. ಸಿಗುವ ಮುಂದಿನ ವಿಡಿಯೋದಲ್ಲಿ. ಅದುವರೆಗೂ ಟೇಕ್ ಕೇರ್.